ಮೊದಲನೆಯ ಪ್ರಶ್ನೆ, ಮಧ್ಯಾಹ್ನ ಮಲಗುವ ಅಭ್ಯಾಸ ಯಾವ ಸಮಸ್ಯೆಗೆ ಕಾರಣವಾಗುತ್ತದೆ? ಎ. ಮಧುಮೇಹ, ಬಿ. ಕೂದಲು ಉದುರುವಿಕೆ, ಸಿ. ಕಿಡ್ನಿ ಸಮಸ್ಯೆ, ಡಿ. ಹೃದಯಾಘಾತ. ಉತ್ತರ ಡಿ. ಹೃದಯಾಘಾತ. ಎರಡನೆಯ ಪ್ರಶ್ನೆ, ಪುರುಷರು ಯೌವನವನ್ನು ಹೆಚ್ಚಿಸುವ ಆಹಾರ ಯಾವುದು? ಎ. ನುಗ್ಗೆಕಾಯಿ, ಬಿ. ಮೊಸರು, ಸಿ. ಶುಂಠಿ, ಡಿ. ಬೆರ್ರಿ ಹಣ್ಣು. ಉತ್ತರ ಬಿ. ಮೊಸರು. ಮೂರನೆಯ ಪ್ರಶ್ನೆ, ಚರ್ಮದ ಸುಕ್ಕುಗಳನ್ನು ತ್ವರಿತವಾಗಿ ಉಂಟು ಮಾಡುವ ಆಹಾರ ಯಾವುದು? ಎ. ಜೇನು, ಬಿ. ಹೂಕೋಸು, ಸಿ. ಪರೋಟ, ಡಿ. ಸಕ್ಕರೆ. ಉತ್ತರ ಡಿ. ಸಕ್ಕರೆ. ನಾಲ್ಕನೇ ಪ್ರಶ್ನೆ, ಮೂಳೆ ಮುರಿತವನ್ನು ವೇಗವಾಗಿ ಗುಣಪಡಿಸುವ ಎಣ್ಣೆ ಯಾವುದು? ಎ. ಸಾಸಿವೆ ಎಣ್ಣೆ, ಬಿ. ತೆಂಗಿನ ಎಣ್ಣೆ, ಸಿ. ಬಾದಾಮಿ ಎಣ್ಣೆ, ಡಿ. ಆಲಿವ್ ಎಣ್ಣೆ. ಉತ್ತರ ಡಿ. ಆಲಿವ್ ಎಣ್ಣೆ. ಐದನೆಯ ಪ್ರಶ್ನೆ, ವಿಶ್ವದ ಅತಿ ದೊಡ್ಡ ಉಚಿತ ಅಡುಗೆ ಮನೆ ಯಾವುದು? ಎ. ತಮಿಳುನಾಡು, ಬಿ. ಕೇರಳ, ಸಿ. ಗೋವಾ, ಡಿ. ಪಂಜಾಬ್. ಉತ್ತರ ಡಿ. ಪಂಜಾಬ್. ಆರನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಕಣಿಪಾಕಂ ವಿನಾಯಕ ದೇವಸ್ಥಾನವು ಯಾವ ರಾಜ್ಯದಲ್ಲಿದೆ? ಎ. ಗುಜರಾತ್, ಬಿ. ಮಹಾರಾಷ್ಟ್ರ, ಸಿ. ರಾಜಸ್ಥಾನ್, ಡಿ. ಆಂಧ್ರ ಪ್ರದೇಶ್. ಉತ್ತರ ಡಿ. ಆಂಧ್ರ ಪ್ರದೇಶ್. ಏಳನೆಯ ಪ್ರಶ್ನೆ, ದೇಹದ ಯಾವ ಭಾಗಕ್ಕೆ ಒಂದು ಬಾರಿಯೂ ಬೆವರು ಬರುವುದಿಲ್ಲ? ಎ. ಕಣ್ಣುರೆಪ್ಪೆ, ಬಿ. ಮೂಗು, ಸಿ. ಕಿವಿ, ಡಿ. ತುಟಿಗಳು. ಉತ್ತರ ಡಿ. ತುಟಿಗಳು. ಎಂಟನೆಯ ಪ್ರಶ್ನೆ, ಕಾಗದವನ್ನು ಎಷ್ಟು ಬಾರಿ ಅರ್ಧಕ್ಕೆ ಮಡಿಸಬಹುದು? ಎ. 5 ಬಾರಿ, ಬಿ. 7 ಬಾರಿ, ಸಿ. 4 ಬಾರಿ, ಡಿ. 8 ಬಾರಿ. ಉತ್ತರ ಬಿ. 7 ಬಾರಿ. ಒಂಬತ್ತನೇ ಪ್ರಶ್ನೆ, ಯಾವ ದೇಶದಲ್ಲಿ 24 ಗಂಟೆ ಫ್ರೀಯಾಗಿ ವೈನ್ ಕೊಡುತ್ತಾರೆ? ಎ. ಇಟಲಿ, ಬಿ. ದಕ್ಷಿಣ ಕೊರಿಯಾ, ಸಿ. ಸೌದಿ ಅರೇಬಿಯಾ, ಡಿ. ನೆದರ್ಲ್ಯಾಂಡ್. ಉತ್ತರ ಎ. ಇಟಲಿ. ಹತ್ತನೆಯ ಪ್ರಶ್ನೆ, ತಲೆನೋವಿಗೆ ತಕ್ಷಣವೇ ಪರಿಹಾರ ನೀಡುವ ಹಣ್ಣು ಯಾವುದು? ಎ. ಮೋಸಂಬಿ, ಬಿ. ಬಾಳೆಹಣ್ಣು, ಸಿ. ದ್ರಾಕ್ಷಿ ಹಣ್ಣು, ಡಿ. ಸೇಬು ಹಣ್ಣು. ಉತ್ತರ ಬಿ. ಬಾಳೆಹಣ್ಣು. ಹನ್ನೊಂದನೆಯ ಪ್ರಶ್ನೆ, ಮಲಗುವ ಕೋಣೆಯಲ್ಲಿ ಯಾವುದು ಇಟ್ಟುಕೊಂಡರೆ ದರಿದ್ರ ಹಿಂಬಾಲಿಸುತ್ತದೆ? ಎ. ಚಪ್ಪಲಿ, ಬಿ. ಗಡಿಯಾರ, ಸಿ. ಕನ್ನಡಿ, ಡಿ. ಪೊರಕೆ. ಉತ್ತರ ಎ. ಚಪ್ಪಲಿ. ವಾಸ್ತು ಪ್ರಕಾರ ಶೂಗಳು ಮತ್ತು ಚಪ್ಪಲಿಗಳನ್ನು ಎಂದಿಗೂ ಹಾಸಿಗೆಯ ಬಳಿ ಅಥವಾ ನಿಮ್ಮ ತಲೆಯ ಬಳಿ ಇಡಬಾರದು. ಇದು ಜೀವನದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತರುತ್ತದೆ, ಅನಾರೋಗ್ಯ, ದಾರಿದ್ರ್ಯ ಹಿಂಬಾಲಿಸುತ್ತದೆ. 12ನೇ ಪ್ರಶ್ನೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಧಾನ ಕಚೇರಿ ಎಲ್ಲಿದೆ? ಎ. ಮುಂಬೈ, ಬಿ. ಚೆನ್ನೈ, ಸಿ. ನವದೆಹಲಿ, ಡಿ. ಕೋಲ್ಕತ್ತಾ. ಉತ್ತರ ಎ. ಮುಂಬೈ. 13ನೇ ಪ್ರಶ್ನೆ, ಯಾವ ಪ್ರಾಣಿಯು ಮನುಷ್ಯನಂತೆ ನಿಖರವಾಗಿ ಯೋಚಿಸುತ್ತದೆ? ಎ. ಡಾಲ್ಫಿನ್, ಬಿ. ಆಟ್ರಿಚ್, ಸಿ. ಮಂಕಿ, ಡಿ. ನಾಯಿ. ಉತ್ತರ ಎ. ಡಾಲ್ಫಿನ್. 14ನೇ ಪ್ರಶ್ನೆ, ಹುಲಿಯ ಸರಾಸರಿ ಜೀವಿತಾವಧಿ ಎಷ್ಟು? ಎ. 20 ವರ್ಷ, ಬಿ. 15 ವರ್ಷ, ಸಿ. 25 ವರ್ಷ, ಡಿ. 18 ವರ್ಷ. ಉತ್ತರ ಬಿ. 15 ವರ್ಷ. 15ನೇ ಪ್ರಶ್ನೆ, ಯಾವ ಸರೋವರವು ಮನುಷ್ಯನನ್ನು ಕಲ್ಲಾಗಿ ಮಾಡುತ್ತದೆ? ಎ. ನಾಟ್ರಾನ್, ಬಿ. ಕ್ಯಾಸ್ಪಿಯನ್, ಸಿ. ವಿಕ್ಟೋರಿಯಾ, ಡಿ. ಬೈಕಲ್. ಉತ್ತರ ಎ. ನಾಟ್ರಾನ್. 16ನೇ ಪ್ರಶ್ನೆ, ವಿದೇಶದಲ್ಲಿ ಶೂಟಿಂಗ್ ಮಾಡಿದ ಕನ್ನಡದ ಮೊದಲ ಸಿನಿಮಾ ಯಾವುದು? ಎ. ಹಾಂಕಾಂಗ್ನಲ್ಲಿ ಏಜೆಂಟ್ ಅಮರ್, ಬಿ. ಸಿಂಗಾಪುರ್ನಲ್ಲಿ ರಾಜೆ ಕುಳ್ಳ,
ಸಿ ಆಪರೇಷನ್ ಡೈಮಂಡ್ ರಾಕೆಟ್, ಡಿ ಅಮೆರಿಕದಲ್ಲಿ ಶೀಲಾ. ಉತ್ತರ ಬಿ ಸಿಂಗಾಪುರ್ನಲ್ಲಿ ರಾಜಕುಳ್ಳ. 17ನೇ ಪ್ರಶ್ನೆ, ಯಾವುದರ ಕೊರತೆಯಿಂದ ಬೆರಳುಗಳು ಇಡುತ್ತವೆ? ಎ ಸೋಡಿಯಂ, ಬಿ ಫೈಬರ್, ಸಿ ಕ್ಯಾಲ್ಸಿಯಂ, ಡಿ ಮೆಗ್ನೀಸಿಯಂ. ಉತ್ತರ ಡಿ ಮೆಗ್ನೀಸಿಯಂ. 18ನೇ ಪ್ರಶ್ನೆ, ಒಂದು ಕಣ್ಣನ್ನು ತೆರೆದುಕೊಂಡು ನಿದ್ರಿಸುವ ಜೀವಿ ಯಾವುದು? ಎ ಡಾಲ್ಫಿನ್, ಬಿ ಪೆಂಗ್ವಿನ್, ಸಿ ಇಲಿ, ಡಿ ಬೆಕ್ಕು. ಉತ್ತರ ಎ ಡಾಲ್ಫಿನ್. 19ನೇ ಪ್ರಶ್ನೆ, ಯಾವ ಸಮಯದಲ್ಲಿ ನಡೆದರೆ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತದೆ? ಎ ಊಟಕ್ಕಿಂತ ಮುಂಚೆ, ಬಿ ಸಂಜೆ, ಸಿ ಬೆಳಿಗ್ಗೆ, ಡಿ ಊಟದ ನಂತರ. ಉತ್ತರ ಡಿ ಊಟದ ನಂತರ. 20ನೇ ಪ್ರಶ್ನೆ, KFC ಫುಡ್ ರೆಸ್ಟೋರೆಂಟ್ಗಳು ಯಾವ ದೇಶದ ಕಂಪನಿಯಾಗಿದೆ? ಎ ಭಾರತ, ಬಿ ಅಮೆರಿಕ, ಸಿ ಚೀನಾ, ಡಿ ಪಾಕಿಸ್ತಾನ್. ಉತ್ತರ ಬಿ ಅಮೆರಿಕ. ತೂಕ ಇಳಿಸಿಕೊಳ್ಳಲು ಯಾವ ಮಾಂಸವನ್ನು ತಿನ್ನಬೇಕು? ಎ ಮೇಕೆ ಮಾಂಸ, ಬಿ ಹಂದಿ ಮಾಂಸ, ಸಿ ಮೀನಿನ ಮಾಂಸ, ಡಿ ನಾಟಿ ಕೋಳಿ ಮಾಂಸ. ಉತ್ತರ ಡಿ ನಾಟಿ ಕೋಳಿ ಮಾಂಸ. ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ಗಳು ಹಾಗೂ ನಾಟಿ ಕೋಳಿ ಮಾಂಸದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಅಲ್ಲದೆ ಇದು ಸುಲಭವಾಗಿ ಜೀರ್ಣವಾಗುತ್ತದೆ. ಜೊತೆಗೆ ದೇಹದ ತೂಕವನ್ನು ಇಳಿಸುವಲ್ಲಿ ಇದು ಸಹಾಯ ಮಾಡುತ್ತದೆ. ಯಾವ ಆಹಾರ ಪದಾರ್ಥವು ಕಣ್ಣಿನ ದೃಷ್ಟಿಯನ್ನು ಸುಧಾರಿಸುತ್ತದೆ? ಎ ಕ್ಯಾರೆಟ್, ಬಿ ಬೀಟ್ರೂಟ್, ಸಿ ಎಲೆ ಸೊಪ್ಪುಗಳು, ಡಿ ಅವಕಾಡೋ. ಉತ್ತರ ಮೇಲಿನ ಎಲ್ಲವೂ ಕಣ್ಣಿನ ದೃಷ್ಟಿಯನ್ನು ಸುಧಾರಿಸಲು ಕ್ಯಾರೆಟ್, ಬೀಟ್ರೂಟ್, ಅವಕಾಡೋ, ಎಲೆ ಸೊಪ್ಪುಗಳು ಇವುಗಳನ್ನು ಹೆಚ್ಚು ತಿನ್ನುವುದರಿಂದ ಕಣ್ಣಿನ ದೃಷ್ಟಿ ಸುಧಾರಿಸುತ್ತದೆ. ಹೆಚ್ಚು ಟೀ ಕುಡಿಯುವುದರಿಂದ ಯಾವ ರೋಗ ಉಂಟಾಗುತ್ತದೆ? ಎ ಸಕ್ಕರೆ ಕಾಯಿಲೆ, ಬಿ ಮಲೇರಿಯಾ, ಸಿ ಆಯಾಸ, ಡಿ ಸಿಡುಬು. ಉತ್ತರ ಸಿ ಆಯಾಸ. ಚಹಾದಲ್ಲಿ ಕೆಫಿನ್ ಅಧಿಕವಾಗಿರುತ್ತದೆ. ಇದು ದೇಹದಲ್ಲಿ ಆಯಾಸವನ್ನು ಹೆಚ್ಚಿಸುತ್ತದೆ. ಅತಿಯಾಗಿ ಟೀ ಕುಡಿದರೆ ನಿದ್ದೆಯು ಕೆಡುತ್ತದೆ. ಇದು ಮಾನಸಿಕ ಆರೋಗ್ಯವನ್ನು ಕೆಡಿಸಬಹುದು. ಒತ್ತಡ ಮತ್ತು ಆತಂಕದ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಕಿಡ್ನಿ ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿಯಬೇಕು? ಎ 7 ಲೀಟರ್, ಬಿ 4 ಲೀಟರ್, ಸಿ 3.7 ಲೀಟರ್, ಡಿ 5 ಲೀಟರ್. ಉತ್ತರ ಸಿ 3.7 ಲೀಟರ್. ಇನ್ಸ್ಟಿಟ್ಯೂಟ್ ಆಫ್ ಮೆಡಿಸಿನ್ ಪ್ರಕಾರ ಕಿಡ್ನಿ ಆರೋಗ್ಯವಾಗಿರಲು ದಿನಕ್ಕೆ ಪುರುಷರಿಗೆ ಸರಿಸುಮಾರು 3.7 ಲೀಟರ್ ನೀರು ಬೇಕಾಗುತ್ತದೆ. ಆದರೆ ಮಹಿಳೆಯರಿಗೆ ದಿನಕ್ಕೆ ಸರಿಸುಮಾರು 2.7 ಲೀಟರ್ ನೀರು ಬೇಕಾಗುತ್ತದೆ. ನಿಮ್ಮ ಮೂತ್ರನಾಳವನ್ನು ಸೋಂಕಿನಿಂದ ಮುಕ್ತವಾಗಿಡಲು ಹೆಚ್ಚು ನೀರು ಕುಡಿಯಬೇಕು. ತಲೆನೋವು ಕಡಿಮೆ ಮಾಡುವ ಆಹಾರ ಪದಾರ್ಥಗಳು ಯಾವ್ಯಾವು? ಎ ನಿಂಬೆಹಣ್ಣು, ಬಿ ಜೀರಿಗೆ, ಸಿ ಕೊತ್ತಂಬರಿ ಸೊಪ್ಪು, ಡಿ ಶುಂಠಿ. ಉತ್ತರ ಡಿ ಶುಂಠಿ. ತಲೆನೋವಿನ ಸಂದರ್ಭದಲ್ಲಿ ಶುಂಠಿಯು ತುಂಬಾ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಶುಂಠಿಯನ್ನು ಬೆರೆಸಿ ಕಷಾಯವನ್ನು ತಯಾರಿಸಿ ಅಥವಾ ಕಪ್ಪು ಚಹಾವನ್ನು ತಯಾರಿಸಿ ಸೇವಿಸುವುದರಿಂದ ತಲೆನೋವು ಮತ್ತು ನೆಗಡಿ, ಕೆಮ್ಮು ನಿವಾರಣೆ ಆಗುತ್ತವೆ.